ನಮಸ್ಕಾರ ಸ್ನೇಹಿತರೆ. ಭೂಮಿಯ ಮೇಲೆ ಜೀವಿಸುವ ಅತಿ ದೊಡ್ಡ ಪ್ರಾಣಿಯಾದ ಆನೆಯ ಬಗ್ಗೆ ತಿಳಿಯೋಣ. ಆದರೆ ನಿಮಗೆ ಗೊತ್ತೇ, ಆನೆ ತನ್ನ ಸ್ನೇಹಿತರನ್ನು ಹಲವು ವರ್ಷಗಳ ನಂತರವೂ ಗುರುತಿಸಬಲ್ಲದು. ಅದು ದುಃಖ, ಸಂತೋಷ ಮತ್ತು ಪ್ರೀತಿಯಂತಹ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲದು. ಹಾಗಾದರೆ ಈ ಅದ್ಭುತ ಪ್ರಾಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಆನೆಯು ವಿಶ್ವದ ಅತಿದೊಡ್ಡ ಭೂಪ್ರಾಣಿ. ಇದು ಮುಖ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಂಡುಬರುತ್ತವೆ. ವಿಶ್ವದಲ್ಲಿ ಪ್ರಮುಖವಾಗಿ 2 ರೀತಿಯ ಆನೆಗಳನ್ನು ನಾವು ನೋಡಬಹುದು. ಒಂದು ಆಫ್ರಿಕನ್ ಎಲಿಫೆಂಟ್, 2 ಏಷ್ಯನ್ ಎಲಿಫೆಂಟ್. ಈ 2 ಆನೆಗಳ ನಡುವೆ ಕೆಲವು ಆಸಕ್ತಿಕರ ವ್ಯತ್ಯಾಸಗಳಿವೆ. ಆಫ್ರಿಕನ್ ಆನೆಗಳು ಗಾತ್ರದಲ್ಲಿ ದೊಡ್ಡವು. ಇವುಗಳ ಕಿವಿಗಳು ಆಫ್ರಿಕಾ ಖಂಡದ ನಕ್ಷೆಯಂತೆ ವಿಶಾಲವಾಗಿರುತ್ತವೆ. ಏಷ್ಯನ್ ಆನೆಗಳು ಸ್ವಲ್ಪ ಚಿಕ್ಕವು ಮತ್ತು ಇವುಗಳ ಕಿವಿಗಳು ಸಣ್ಣದಾಗಿರುತ್ತವೆ. ಆನೆಯ ಪ್ರಮುಖ ಅಂಗಗಳಾದ ಸೊಂಡಿಲು ಮತ್ತು ದಂತದ ಬಗ್ಗೆ ತಿಳಿಯೋಣ. ಆನೆಯ ಸೊಂಡಿಲು ಕೇವಲ ಮೂಗಲ್ಲ. ಸೊಂಡಿಲಿನಿಂದ ಆನೆ ಬೃಹತ್ ಮರಗಳನ್ನು ಕಿತ್ತಬಲ್ಲದು. ಅದೇ ರೀತಿ ನೆಲದ ಮೇಲೆ ಇರುವ ಒಂದು ಸಣ್ಣ ನಾಣ್ಯವನ್ನು ಕೂಡ ಎತ್ತಬಲ್ಲದು. ಸೊಂಡಿಲಿನಿಂದ ಆನೆ ಉಸಿರಾಡುತ್ತೆ, ನೀರನ್ನು ಕುಡಿಯುತ್ತದೆ, ಆಹಾರ ಎತ್ತಿಕೊಳ್ಳುತ್ತದೆ, ವಾಸನೆ ಗುರುತು ಹಿಡಿಯುತ್ತದೆ, ಇತರೆ ಆನೆಗಳನ್ನು ಸ್ಪರ್ಶಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಆನೆಯ ದಂತಗಳು ವಾಸ್ತವವಾಗಿ ಅದರ ಉದ್ದನೆಯ ಹಲ್ಲುಗಳು. ಇವು ಜೀವನ ಪೂರ್ತಿ ಬೆಳೆಯುತ್ತಲೇ ಇರುತ್ತವೆ. ಆನೆಗಳಿಗೆ ಅಪಾರವಾದ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ. ಆನ್ ಎಲಿಫೆಂಟ್ ನೆವರ್ ಫರ್ಗೆಟ್ಸ್, ಅಂದರೆ ಆನೆ ಎಂದಿಗೂ ಮರೆಯುವುದಿಲ್ಲ ಎಂಬ ಇಂಗ್ಲಿಷ್ ಗಾದೆಯನ್ನು ನೀವು ಕೇಳಿರಬಹುದು. ಇದು 100% ಅಷ್ಟು ನಿಜ. ಆನೆಗಳ ಮೆದುಳು ತುಂಬ ದೊಡ್ಡದಾಗಿರುತ್ತದೆ. ಅತ್ಯಂತ ಚುರುಕಾದ ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತವೆ. ಕಾಡಿನಲ್ಲಿ ದಶಕಗಳ ಹಿಂದೆ ತಾವು ಕುಡಿದ ನೀರಿನ ಮೂಲಗಳನ್ನು ಆನೆಗಳು ನೆನಪಿಟ್ಟುಕೊಂಡಿರುತ್ತವೆ. ಬರಗಾಲ ಬಂದಾಗ ಹಿಂಡಿನ ಹಿರಿಯ ಹೆಣ್ಣಾನೆ ತಾನು ಚಿಕ್ಕವಳಾಗಿದ್ದಾಗ ಹೋದ ನೀರಿನ ದಾರಿಯನ್ನು ನೆನಪಿಟ್ಟುಕೊಂಡು ಇಡೀ ಗುಂಪನ್ನು ಕರೆದೊಯ್ಯುತ್ತದೆ. ಮಾನವನಂತೆ ಆನೆಗೂ ದುಃಖ, ಸಂತೋಷ ಮತ್ತು ಪ್ರೀತಿಯ ಭಾವನೆಗಳಿರುತ್ತವೆ. ತಮ್ಮ ಹಿಂಡಿಯಲ್ಲಿ ಯಾವುದಾದರೂ ಆನೆ ಸತ್ತರೆ ಇಡೀ ಗುಂಪು ಅದರ ಸುತ್ತಲೂ ನಿಂತು ಶೋಕ ಮಾಡುತ್ತವೆ. ಆನೆಗಳ ಈ ಗುಣ ನಿಜಕ್ಕೂ ಅದ್ಭುತವಲ್ಲವೇ? ಆನೆಗಳ ಆಹಾರ ಹುಲ್ಲು, ಎಲೆಗಳು, ಹಣ್ಣುಗಳು ಮತ್ತು ಮರದ ತೊಗಟೆಗಳನ್ನು ತಿನ್ನುತ್ತವೆ. ಒಂದು ದಿನಕ್ಕೆ ಸುಮಾರು 150 kg ಆಹಾರ ಮತ್ತು 200 ಲೀಟರ್ ನೀರು ಕುಡಿಯಬಲ್ಲದು. ಆನೆಗಳು ಕಾಡಿನಲ್ಲಿ ಸಾಮಾನ್ಯವಾಗಿ 60 ರಿಂದ 70 ವರ್ಷಗಳ ಕಾಲ ಬದುಕುತ್ತವೆ. ಆನೆಗೆ ಉದ್ದವಾದ ಸೊಂಡಿಲು, ದೊಡ್ಡ ಕಿವಿಗಳು ಮತ್ತು ಬಲವಾದ ಕಾಲುಗಳು ಇವೆ. ಒಂದು ದೊಡ್ಡ ಆನೆ ಸುಮಾರು 5000 ರಿಂದ 6000 kg ಬರಬಹುದು. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಆನೆಗೆ ದೈವಿಕ ಸ್ಥಾನವಿದೆ. ಶ್ರೀ ಗಣೇಶನ ರೂಪದಲ್ಲಿ ನಾವು ಆನೆಯನ್ನು ಪೂಜಿಸುತ್ತೇವೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಣಿ ಕೂಡ ಈ ಆನೆ. ಕರ್ನಾಟಕದ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನು ಹೊರುವ ಆನೆಗಳು ನೋಡಲು 2 ಕಣ್ಣು ಸಾಲದು. ಅರ್ಜುನ, ಅಭಿಮನ್ಯು ಅಂತಹ ಆನೆಗಳನ್ನು ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿವೆ. ಸ್ನೇಹಿತರೆ, ಆನೆಗಳನ್ನು ಕಾಡಿನ ಇಂಜಿನಿಯರ್ ಎಂದು ಕರೆಯಲಾಗುತ್ತದೆ. ಯಾಕೆ ಗೊತ್ತಾ? ಇದು ದಾರಿಯನ್ನು ನಿರ್ಮಾಣ ಮಾಡುತ್ತದೆ, ನೀರಿನ ವ್ಯವಸ್ಥೆ ಮಾಡಿಕೊಡುತ್ತದೆ, ಬೀಜದ ಪ್ರಸಾರ ಮಾಡುತ್ತದೆ. ಹೇಗೆ ದಾರಿಯನ್ನು ನಿರ್ಮಾಣ ಮಾಡುತ್ತದೆ ಎಂದರೆ, ದಟ್ಟ ಕಾಡಿನಲ್ಲಿ ಆನೆಗಳು ನಡೆಯುವಾಗ ಹೊಸ ದಾರಿಗಳು ನಿರ್ಮಾಣವಾಗುತ್ತದೆ. ಈ ದಾರಿಯನ್ನು ಕಾಡಿನ ಇತರೆ ಸಣ್ಣ ಪ್ರಾಣಿಗಳು ಬಳಸುತ್ತವೆ. ನೀರಿನ ವ್ಯವಸ್ಥೆಯೂ ಮಾಡಿಕೊಡುತ್ತವೆ. ಬೇಸಿಗೆಯಲ್ಲಿ ನೀರಿಲ್ಲದಿದ್ದಾಗ ಆನೆಗಳು ತಮ್ಮ ಕಾಲು ಮತ್ತು ಸೊಂಡಿಲಿನಿಂದ ನೆಲವನ್ನು ಅಗೆದು ನೀರು ತೆಗೆಯುತ್ತವೆ. ಇದರಿಂದ ಬೇರೆ ಪ್ರಾಣಿಗಳಿಗೂ ಕುಡಿಯಲು ನೀರು ಸಿಗುತ್ತದೆ. ಆನೆಗಳು ಬೀಜ ಪ್ರಸಾರ ಮಾಡುತ್ತವೆ. ಆನೆಗಳು ದಿನಕ್ಕೆ 100 kg ಆಹಾರ ತಿನ್ನುತ್ತವೆ. ಅವುಗಳ ಸಗಣಿ ಮೂಲಕ 100 ಕಿಲೋಮೀಟರ್ ದೂರವರೆಗೂ ಸಸ್ಯಗಳ ಬೀಜಗಳು ಹರಡುತ್ತವೆ. ಇದರಿಂದ ಹೊಸ ಮರಗಳು ಬೆಳೆಯುತ್ತವೆ. ಆಗಸ್ಟ್ 12 ರಂದು ವಿಶ್ವದ ಆನೆಗಳ ದಿನ ಎಂದು ಆಚರಿಸಲಾಗುತ್ತದೆ. ಆನೆಗಳ ಬಗ್ಗೆ ಆಸಕ್ತಿಕರ ಸಂಗತಿಗಳನ್ನು ತಿಳಿಯೋಣ. ಮಾತೃಪ್ರಧಾನ ವ್ಯವಸ್ಥೆ, ಅಂದರೆ ಆನೆಗಳ ಗುಂಪನ್ನು ಯಾವಾಗಲೂ ಅತ್ಯಂತ ಹಿರಿಯ ಹೆಣ್ಣಾನೆ ಮುನ್ನಡೆಸುತ್ತದೆ. ಅದ್ಭುತ ಜ್ಞಾಪಕ ಶಕ್ತಿ. ಆನೆಗಳು ನೆನಪಿಗೆ ಬಹಳ ಪ್ರಸಿದ್ಧವಾಗಿದೆ. ಆನೆಗಳು ತಮ್ಮ ಕಾಲುಗಳಿಂದಲೂ ಕೇಳಬಲ್ಲವು. ಆನೆಗಳು ತಮ್ಮ ಕಾಲುಗಳ ಮುಖಾಂತರ ಕಂಪನವನ್ನು ಗ್ರಹಿಸಿ ಮೈಲಿಗಳಷ್ಟು ದೂರದಲ್ಲಿರುವ ಇತರ ಆನೆಗಳ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಆನೆಗಳಿಗೆ ಅತಿ ಹೆಚ್ಚು ಗರ್ಭಾವಸ್ಥೆಯ ಅವಧಿ. ತಾಯಿ ಆನೆ ಸುಮಾರು 22 ತಿಂಗಳುಗಳ ಕಾಲ ಗರ್ಭ ಹೊರೆಯುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ.